ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ. ಲೇಟಾಗಿ ಹಾಕ್ತಿರೋದ್ರಿಂದ ದಯವಿಟ್ಟು ಕ್ಷಮಿಸಿ. ಬೆಳಿಗ್ಗೆನೇ ಹಾಕ್ತಿದ್ದೆ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಆದರೂ ನಾನು ತಪ್ಪಿಸಿಲ್ಲ, ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋದಿಂದ ನಾನು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆಹಾ, ಬಿರಿಯಾನಿ! ಐ ಗಮ್ ಅಂತ ಇದೆ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಮ್ಮ, ಬೇಗ ಬಾರಮ್ಮ, ಒಂಚೂರು ನೀರು ತಗೊಂಡು. ನೀರು ಕೊಡಮ್ಮ. ಇಷ್ಟೊಂದೆಲ್ಲ ತಿನ್ನೋ ಅಷ್ಟರಲ್ಲಿ ನನಗೆ ಬಿಕ್ಲಕ್ಕೆ ಬಂದ್ಬಿಡತ್ತೆ. ಬೇಗ ಬರ್ತೀಯಾ? ಎಲ್ಲಮ್ಮ ನೀರು? ನೀರು ಬೇಕಮ್ಮ, ನೀರು. ನಾನು ಅವಾಗಲೇ ಹೇಳ್ತಿದ್ದಾನೆ, ನಾನು ರೂಮಲ್ಲಿ ತಿಂತಾ ಇರ್ತೀನಿ, ನೀರು ತಗೋಬಾ ಅಂತ. ಯಾಕಮ್ಮ ಹಂಗೆ ಬರೀ ಕೈಯಲ್ಲಿ ಬಂದಿರೋದು? ಲೇ ಲೇ ರಮ್ಯಾ, ಏನು ಹುಡುಗಾಟ ಆಡ್ತಿದ್ಯೇನೆ ನೀನು? ನಿಮ್ಮ ಅಪ್ಪಗೆ ಮೊದಲೇ ಹುಷಾರಿಲ್ಲ ಕಣೆ. ಏನೇ ನೀನು ಹುಡುಗಾಟ? ಗಂಡನ ಮನೆ ಬಿಟ್ಟು ಬಂದಿರೋದಲ್ದೆ ಹೀಗೆಲ್ಲ ನಡ್ಕೋತಿದ್ಯಲ್ಲ, ಏನು ಅನ್ಸಲ್ವಾ ನಿನಗೆ? ಅಪ್ಪನ ಆರೋಗ್ಯ ಹುಷಾರಿಲ್ಲ ಕಣೆ, ಅರ್ಥ ಮಾಡ್ಕೋ. ಅಮ್ಮ, ಅವತ್ತು ಕೂಡ ನೀನು ಇದೇ ರೀತಿ ಅಲ್ವಾ, ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿ ನನ್ನನ್ನು ಆ ಡುಮ್ಮಂಗೆ ಆ ಕುಳ್ಳು ಕಟ್ಟಿಬಿಟ್ಟೆ. ಆದರೆ ನನಗಲ್ಲಿ ಎಷ್ಟು ಸಹಿಸ್ಕೊಳ್ಳೋಕ್ಕೆ ಕಷ್ಟ ಆಯಿತು ಗೊತ್ತಾ? ಯಾರಾದರೂ ಬಂದ್ರ, ಏನಾದರೂ ಕೇಳಿದ್ರ ನನ್ನನ್ನು? ಇಲ್ಲ, ನಿಮ್ಮ ಪಡೆಗೆ ನನ್ನನ್ನು ಕೈ ತೊಳ್ಕೊಂಡು ಸುಮ್ಮನಾಗ್ಬಿಟ್ರಿ. ಇಲ್ಲ ಅಮ್ಮ, ನಾನು ಇನ್ಮೇಲೆ ಏನು ಹೇಳಿದ್ರು ಸರಿ, ನೀನು ನಾನು ಕೇಳೋದಿಲ್ಲ ಅಂದರೆ ಕೇಳೋದಿಲ್ಲ. ಏ ರಮ್ಯಾ, ಈ ಬೇಡ ಕಡೆ, ನಿನ್ನ ಕೈ ಮುಗಿತೀನಿ ಕಣೆ. ನೀನು ನಿನ್ನ ಗಂಡನ ಮನೆಗೆ ಹೋಗ್ಬಿಡಮ್ಮ, ಇಲ್ಲಾಂದ್ರೆ ನಿಮ್ಮ ಅಪ್ಪಂಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ರಮ್ಯಾ, ಅರ್ಥ ಮಾಡ್ಕೋ. ಇಲ್ಲಮ್ಮ, ಆಗೋದಿಲ್ಲ. ಆಗೋದಿಲ್ಲ ಅಂದರೆ ಆಗೋದಿಲ್ಲ. ನಿಮಗೆ ಕಷ್ಟ ಆಗ್ತಿದ್ಯಾ ಹೇಳು, ನಾನು ಯಾವುದಾದ್ರೂ PGಗೋ ಹಾಸ್ಟೆಲ್ಗೋ ಸೇರ್ಕೋತೀನಿ. ಅದನ್ನು ಬಿಟ್ಟು ಡುಮ್ಮನ ಮನೆಗೆ ಹೋಗ್ರಿ ಅಂತ ಮಾತ್ರ ಹೇಳಿಬೇಡ. ಅವ್ನು ಕಂಡ್ರೆ ನನಗೆ ಅಸಹ್ಯ ಆಗುತ್ತೆ. ಅಯ್ಯೋ ದೇವ್ರೆ, ಇವಳು ನನ್ನ ಮಾಂಗಲ್ಯನೇ ಕಿತ್ಕೊಂಡ್ಬಿಡ್ತಾಳೆ, ನನಗೆ ಗೊತ್ತು. ಅಮ್ಮ, ಏನೇನೋ ಮಾತಾಡ್ಬೇಡ ನೀನು. ಇನ್ನೇನೇ ಮಾತಾಡ್ಬೇಕು ನಿನಗೆ? ಅಲ್ಲಿ ನಿಮ್ಮಪ್ಪ ಎದೆನೋ ಶುರುವಾಗ್ತಿದೆ ಅಂತ ಅಂತಿದ್ದಾರೆ ಕಡೆ. ರಮ್ಯಾ, ಅರ್ಥ ಮಾಡ್ಕೊಳೆ. ಅವ್ರಿಗಿದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ಅಮ್ಮ, ಆ ಸರಿ ನೀನು ಇದೇ ರೀತಿ ಹೇಳಿದ್ದೆ, ಅಪ್ಪಂಗೆ ಎದೆನೋ ಶುರುವಾಗಿದೆ ಅಂತ. ಆದ್ರೆ ಏನಾಗ್ಲಿಲ್ಲ, ಅಪ್ಪಂಗೆ ಆರಾಮಾಗೆ ಇದ್ರು. ನನಗೆ ಗೊತ್ತು, ನೀನ್ ಬರೀ ಸುಳ್ಳು ಹೇಳ್ತೀಯ. ನಿಮ್ಗಳ ಕೆಲಸಗಳು ಆಗೋದಕ್ಕೆ ನನ್ನನ್ನು ಉಪಯೋಗಿಸ್ಕೊತಿದ್ದೀರಾ. ಒಟ್ನಲ್ಲಿ ನಾನು ಈ ಮನೆಯಿಂದ ಆ ಡುಮ್ಮನ ಮನೆಗೆ ಹೋಗ್ಬೇಕು, ಅದೇ ನಿಮ್ಮ ಉದ್ದೇಶ. ಅದಕ್ಕೆ ಏನ್ ಬೇಕಾದ್ರೂ ನಾಟಕ ಮಾಡ್ತೀರಲ್ವಾ ನೀವು? ಅಯ್ಯೋ ದೇವ್ರೆ, ಈ ಹುಡುಗಿಗೆ ನಾವು ಹೇಳೋದು ಅರ್ಥನೇ ಆಗೋದಿಲ್ವಲ್ಲ. ಯಾಕಾದ್ರೂ ಇಂಥ ಮಗಳನ್ನ ಕೊಟ್ಟಪ್ಪ ನನಗೆ? ನನ್ನ ಜೀವ ತಿನ್ನೋದಕ್ಕೆ ಅಂತಾನೆ ಹುಟ್ಟಿದಾಳೆ ಇವಳು. ಪಾಪ ಅಳಿಯಂದ್ರು ಬೇರೆ ಫೋನ್ ಮಾಡಿ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದಾರೆ ಗೊತ್ತೇನೆ. ನೀನು ನೀನು ಇದೆಲ್ಲ ಅರ್ಥನೇ ಮಾಡ್ಕೊಳಲ್ವಲ್ಲ. ಪಾಪ ಅಳಿಯಂದ್ರು. ರಮ್ಯಾ ಹೇಗಿದ್ದಾಳೆ? ತಿನ್ಲಾ, ಉಂಡ್ಲಾ, ನನ್ನ ನೆನ್ಸ್ಕೊಂಡ್ಲಾ, ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಬಂದು ಅಂತ ಏನೇನೋ ಮಾತಾಡ್ತಾರೆ ಪಾಪ. ಆದರೆ ನೀನು ಉಂಡ್ಕೊಂಡು ತಿನ್ಕೊಂಡು ಇಷ್ಟೊಂದೆಲ್ಲ ತಿನ್ಕೊಂಡು ಹೆಂಗೆ ಇರ್ತೀಯ ನೀನು? ಮನಸ್ಲೇನೆ ನೀನು, ಮನಸ್ಲಾ? ಈ ಕಡೆ ಅಪ್ಪ ಅಮ್ಮಂಗೂ ನೆಮ್ಮದಿ ಕೊಡ್ತಾ ಇಲ್ಲ, ಕಟ್ಕೊಂಡಿರೋ ಗಂಡಗೂ ನೆಮ್ಮದಿ ಕೊಡ್ತಿಲ್ಲ. ಇನ್ನೇನಕ್ಕೆ ನೀನಿರೋದು? ಅಂದ್ರೆ ಇವಾಗ ಏನ್ ನಿನ್ ಮಾತಿನ ಅರ್ಥ? ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ಹೋಗು ಅಂತ ಹೇಳು, ಹೊರಟೋಗ್ಬಿಡ್ತೀನಿ. ಹಾ, ಅದೊಂದು ಬಾಕಿ ಇದೆ ನೋಡು. ನೀನ್ ಎಲ್ಲಾದ್ರೂ ಹೋಗ್ಬಿಡು, ನಿಮ್ಮ ಅಪ್ಪಗೇನಾದ್ರೂ ಹೆಚ್ಚು ಕಮ್ಮಿ ಆಗೋಗ್ಬಿಡ್ಲಿ, ಆಮೇಲೆ ನನ್ನ ಕತೆ ಏನು? ನಾನು ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೊಂಡ್ಬಿಡ್ತೀನಿ. ಹೋಗೋಗಮ್ಮ, ಸುಮ್ನೆ ಏನೇನೋ ಮಾತಾಡ್ಬೇಡ ನೀನು. ನನಗೆ ನೆಮ್ಮದಿಯಾಗಿ ತಿನ್ನಕ್ ಬಿಡು. ಇವಾಗೇ ನಿನ್ನ ನೀರು ಕೇಳಿದ್ದೆ ತಪ್ಪಾಯ್ತಾ? ಬೇಡ ಬಿಡು, ಬೇಕಾಗಿಲ್ಲ. ನೀರು ಬೇಡ, ಏನು ಬೇಡ, ನಾನು ಹಂಗೆ ತಿಂತೀನಿ. ಹೋಗಮ್ಮ ನೀನು ಮೊದಲು. ನನಗೆ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ. ಮಾಡೆ ಮಾಡು, ನೀನು ಚೆನ್ನಾಗಿ ತಿನ್ನು. ನೀನು ನಿಂದನ್ ಮಾತ್ರ ನೋಡ್ಕೋತಿದ್ಯಾ ಅಲ್ವಾ? ಮಾಡು. ಯಾವ ಅಪ್ಪ ಅಮ್ಮ ಆದ್ರೂ ಸರಿ, ಮಕ್ಕಳು ಹಾಳಾಗ್ಲಿ, ಮಕ್ಕಳು ಜೀವನ ಹಾಳಾಗ್ಲಿ ಅಂತ ಯಾರು ಬಯಸಲ್ಲ. ಅದು ನೀನು ಯಾವಾಗ ಅರ್ಥ ಮಾಡ್ಕೋತೀಯೋ ಅವಾಗ ನಿನಗೆ ಅರ್ಥ ಆಗುತ್ತೆ ನಾವು ಯಾಕೆ ಈ ರೀತಿ ಹೇಳ್ತಿದ್ದೀವಿ ಅಂತ. ತಿನ್ನು ನೀನು, ತಿನ್ನು. ಯಾರು ಸತ್ರೆ ನಿನಗೆ? ತಿನ್ನು. ಛೇ, ಈ ಅಪ್ಪ ಅಮ್ಮನೇ ಹೀಗೆ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಕ್ ಬರ್ತಾರೆ. ಇದಕ್ಕೆಲ್ಲ ಕರಗಬಾರ್ದು ನಾವು. ರಮ್ಯಾ, ಯಾಕೆ ರಮ್ಯಾ ನಾನು ಬಿಟ್ಟು ಹೋದೆ? ನನ್ನ ಗಂಡನಿಂದ ಏನು ತಪ್ಪಾಗಿತ್ತು ನಿನಗೆ? ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಇರ್ಬೋದು, ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನನಗೆ ಕ್ಷಮಿಸ್ಬಾರ್ದ ನೀನು? ಯಾವಾಗ ಬರ್ತೀಯ? ನನ್ನ ಅಪ್ಪ ಅಮ್ಮಂಗೆ ಎಷ್ಟು ದಿನ ಅಂತ ಈ ರೀತಿ ಸುಳ್ಳು ಹೇಳಿ? ರಮ್ಯಾ, ಬಂದ್ಬಿಡು ರಮ್ಯಾ, ಬಂದ್ಬಿಡು. ರಂಗ ಇಲ್ಲೇ ಇದ್ದಾನಲ್ಲ ರೀ? ಹೌದಲ್ಲ, ಏನ್ ಮಾಡ್ತಿದ್ದಾನೆ ಇವನು? ಏನೋ ಕೆಲಸ ಇದೆ ಅಂತ ಹೇಳ್ದ. ಹೆಂಡತಿ ಮನೆಗಾದ್ರೂ ಹೋಗ್ಲಿಲ್ಲಪ್ಪ, ಇಲ್ಲೇ ಕೂತಿದ್ದಾನೆ. ರಂಗ, ಅಯ್ಯೋ, ಅಪ್ಪ ಬಂದ್ರು. ಏನಪ್ಪ, ಏನ್ ಕರೆದ್ರಲ್ಲ?
ಅಲ್ಲ ಕಣೋ ರಂಗ, ಅಲ್ಲ ಏನೋ ಕೆಲಸ ಇದೆ ಅಂತ ಹೇಳ್ದೆ ಅಲ್ವಾ? ಹೆಂಡತಿ ಜೊತೆ ಅವ್ರ ತವ್ರ ಮನೆಗನ ಹೋಗ್ಲಿಲ್ಲಪ್ಪ ನೀನು. ಹಾ, ಈಗ ನೋಡಿದ್ರೆ ಕೆಲಸ ಇದೆ ಅಂದ್ಬಿಟ್ಟು ಇಲ್ಲೇ ಮನೇಲೆ ಇದೆಯಲ್ಲ ಬೆಳಗ್ಗೆಯಿಂದ. ಹ್ಞೂ ರೀ, ಯಾಕೋ ಹೆಂಡತಿ ನೆನ್ಪಾಗ್ತಿರ್ಬೇಕೇನೋ. ಏನಾ? ಹಂಗಿದ್ರೆ ಹೋಗೋ, ನೀನು ಹೋಗ್ಬೇಕಾದ್ರೆ ಈಗ್ಲೂ. ಇಲ್ಲಪ್ಪ, ಇಲ್ಲ, ಸ್ವಲ್ಪ ಕೆಲಸ ಇದೆ. ಏನಪ್ಪ ಏನ್ ಕೆಲಸ ಇದೆಯೇನೋ? ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ಯಾ, ಕೆಲಸ ಇದೆ ಅಂತ್ಯ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಅದ್ ಏನ್ ಕೆಲಸ ಅಂತಾನೂ ಹೇಳಲ್ಲ. ಯಾಕೋ ರಂಗ, ಯಾಕೆ ಹಿಂಗ್ ಕೂತಿದ್ಯಾ? ಏನಾಯ್ತು? ರಮ್ಯಾ ನೆನ್ಪಾಗ್ತಾಳೇನೋ? ಅದಮ್ಮ, ಅದು ನಂಗೆ ಗೊತ್ತು ಕಣೋ, ಮದ್ವೆಗೆ ವಸ್ತು ನಿಮ್ದು ಹೆಂಡತಿ ನೆನ್ಪಾಗ್ದೇ ಇರ್ತಾಳ. ಅದಕ್ಕೆ ನನ್ನ ಮಾತು ಕೇಳು, ಹೋಗ್ಬಿಟ್ಪಾ. ಏನ್ ಕೆಲಸ ಐತೆ ನಿನಗೆ? ಇಲ್ಲಮ್ಮ, ಇವಾಗ ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ಏನಪ್ಪ ನನ್ನ ಮಾತೆ ಕೇಳಲ್ಲ. ಹಾ, ನಿನ್ ತಂಗಿ ಬೇರೆ ಹೇಳ್ದೆ ಕೇಳ್ದೆ ಹೋಗೋಳ್ನೇನೆ. ಒಂದು ಫೋನ್ ಇಲ್ಲ ಏನಿಲ್ಲ, ಫೋನ್ ಮಾಡಿದ್ರು ತೆಗಿತಿಲ್ಲ ಹುಡುಗಿ. ಹೋಗ್ಲಿ ಬಿಡಮ್ಮ, ಏನೋ ಕೆಲಸ ಇರಬೇಕು. ಅಳಿ ಅಂದ್ರೆ ಫೋನ್ ಮಾಡಿದ್ರು ಅವರು ತೆಗಿತಾ ಇಲ್ಲ. ಪಾಪ ಅವ್ರು ಕೆಲ್ಸಕ್ಕೆ ಹೋಗ್ಬೇಕೇನೋ. ಹೂನಮ್ಮ, ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ರು. ಇಷ್ಟು ದಿನ ರಜಾ ಹಾಕಿದ್ರಲ್ಲ, ಹೋಗಿರ್ಬೇಕು. ಅದೇ ಅದಕ್ಕೆ ಸುಮ್ಮನೆ ಅದೇ ನಾನು. ರಂಗ, ಯಾಕೋ ಮನೆಯೆಲ್ಲ ಬಿಕೋ ಅಂತ ಇಟ್ಕೊಣೋ. ಅದಕ್ಕೆ ನಾನು ನಿಮ್ಮಪ್ಪ ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಇನ್ನೇನು ಮಾಡೋದು? ರಮ್ಯನಾದ್ರೂ ಮನೇಲಿ ಇದ್ದಿದ್ರೆ ಒಂಚೂರು ಕಾಲ ಕಳಿಯೋದು, ನಿನಗೂ ಕಾಲ ಕಳಿಯೋದು. ನೀನು ಹೋಗೋ ಅಂದ್ರೆ ಹೋಗಲ್ಲ ಅಂತ್ಯ. ನಮಗೂ ಏನೋ ಒಂಥರ ಬೇಜಾರಪ್ಪ. ನಂದಿನಿನೂ ಇಲ್ಲ, ಅಳಿಯಂದ್ರೂ ಇಲ್ಲ, ಸೊಸೆನೂ ಇಲ್ಲ ಅಂದ್ರೆ ಇನ್ನೇನು ಮಾಡೋದು? ನೀನು ಎಲ್ಲೋ ಹೋಗ್ಬೇಕು ಅಂತ್ಯ. ಹೋಗ್ಬಿಟ್ಟು ಪಾರಪ್ಪ, ಮನೆ ಬೀಗ ಹಾಕೊಂಡು ಹೋಗು. ನಾವು ಹೊಲ್ತಕ್ಕೆ ಹೋಗಿ ಬರ್ತೀವಿ. ಸರಿನಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ. ಕಣ, ಆಯ್ತು, ಏನು ಬೇಜಾರು ಮಾಡ್ಕೊಂಬೇಡ. ಇನ್ನೊಂದು 2-3 ದಿನ ಅಷ್ಟೇ ತಾನೇ, ಬಂದ್ಬಿಡ್ತಾಳಲ್ವಾ? ಹೌದಮ್ಮ, ಒಂದು 2-3 ದಿನ ಅಂತ ಹೇಳಿದ್ಲು. ಹಂಗಾದ್ರೆ ಸರಿ, ನೀನು ಹೋಗಿದ್ರೆ ಚೆನ್ನಾಗಿರೋದು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗ್ತದೆ, ಕೆಲಸ ಐತೆ ಅಂತ್ಯ. ಸರಿ, ಹೋಗ್ಬಿಟ್ಟು ಬರ್ತೀವಿ. ಸರಿ ಕಣಪ್ಪ ರಂಗ, ಹುಷಾರು, ಮನೆ ಬೀಗ ಹಾಕೊಂಡು ಹೋಗು. ಹಾ, ಸರಿ ಅಪ್ಪಾಜಿ, ಆಯ್ತು. ಎಷ್ಟು ಅಂತ ಮನೇಲಿ ಸುಳ್ಳು ಹೇಳಿ ನಾನು. ರಮ್ಯಾ, ನಿನಗೋಸ್ಕರ ನಾನು ಕಾಯ್ಲೇಬೇಕು. ಅತ್ತೆಯವ್ರು ಹೇಳಿದ ನಿಜನಾ? ರಮ್ಯಾ ಊಟ ತಿಂಡಿ ಏನೂ ಮಾಡ್ತಿಲ್ವಾ ನಿಜವಾಗ್ಲೂ? ಅವಳಿಗೂ ಕೂಡ ನಾನು ಹೇಗೆ ನೆನ್ಸ್ಕೋತಾ ಇದ್ದೀನೋ ಹಾಗೆ ಅವಳು ನನ್ನ ನೆನ್ಸ್ಕೋತಿರ್ಬೋದಾ? ಯಾವ್ದು ನಿಜನೋ ಯಾವ್ದು ಸುಳ್ಳೋ ನನಗೇನು ಗೊತ್ತಾಗ್ತಾ ಇಲ್ಲ. ಹೋಗಿ ಕರ್ಕೊಂಬರ್ಲಾ? ಬೇಡ, ಆ ಕಡೆಯಿಂದ ಬನ್ನಿ ಅಂತ ಹೇಳೋವರೆಗೂ ನಾನು ಹೋಗೋದು ಬೇಡ. ಇವಾಗ ಏನು ಮಾಡಲಿ? ಮನೆಯಲ್ಲೇ ಇದ್ದರೆ ಅಪ್ಪ ಅಮ್ಮ ಮತ್ತೆ ಮನೆಗೆ ಬಂದರೆ ಇಲ್ಲೇ ಇದೆಯಾ ಅನ್ಕೋತಾರೆ, ಅನುಮಾನ ಬರುತ್ತೆ. ಏನು ಮಾಡಲಿ? ಎಲ್ಲಾದರೂ ಹೊರಗಡೆ ಹೋಗಿ ಬರ್ಬೇಕಷ್ಟೇ ನಾನೇ. ಅದೇ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.